ಕಾಂಗ್ರೆಸ್ ಮಾಡಿಕೊಂಡಂತಹ ಒಂದು ಪ್ರಮಾದ ಈಗ ರಾಜ್ಯ ರಾಜಕಾರಣದಲ್ಲಿ ಮ್ಯಾಪ್ ರಂಪಾಟಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಸ್ವಾಗತ ಫಲಕಗಳಲ್ಲಿ ತಪ್ಪಾದ ಭಾರತದ ನಕ್ಷೆ, ಪಾಕ್ ಚೀನಾ ವಿಭಜಿತ ನಕಾಶೆಯನ್ನ ಹಾಕಿ ಅಪಮಾನ ಅಂತ ಟೀಕೆಯ ಬೆನ್ನಲ್ಲೇ ವಿವಾದಿತ ಬ್ಯಾನರ್ ಅನ್ನ ತೆರವುಗೊಳಿಸುವಂತಹ ಕೆಲಸಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ಬ್ಯಾನರ್ ಮೇಲೆ ಬ್ಯಾನರ್ ಅನ್ನ ಕಟ್ಟಿ ಮರೆಮಾಚುವಂತಹ ಯತ್ನ ಕೂಡ ಆಗಿದೆ. ಸ್ವಾಗತ ಫಲಕದಲ್ಲಿ ಭಾರತದ ನಕ್ಷೆ ತಪ್ಪಾದಂತಹ ವಿಚಾರ ಸಹಜವಾಗಿಯೇ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ರಾಷ್ಟ್ರ ಮಟ್ಟದಲ್ಲಿಯೇ ಕಾಂಗ್ರೆಸ್ ಅನ್ನ ಟೀಕಿಸಲಿಕ್ಕೆ ಇದೇ ವಿಚಾರವನ್ನ ಇಟ್ಕೊಂಡು ಈಗ ವಿಪಕ್ಷಗಳು ಮುಗಿಬೀಳ್ತಾ ಇರುವಂತದ್ದು. ಸಹಜವಾಗಿಯೇ ಸ್ವಾಗತ ಫಲಕದಲ್ಲಿ ಈಗ ಭಾರತದ ನಕ್ಷೆ ತಪ್ಪಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅದನ್ನ ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ. ನೀವು ಕೂಡ ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಐತಿಹಾಸಿಕ ಕಾರ್ಯಕ್ರಮ, ಇಡೀ ರಾಷ್ಟ್ರವೇ ತಿರುಗಿ ನೋಡ್ತಾ ಇದ್ದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಂತಹ ಈ ಎಡವಟ್ಟು ಪ್ರಮಾದ ಸಹಜವಾಗಿ ಒಂದು ರೀತಿ ವಿಪಕ್ಷಗಳಿಗೆ ಅಸ್ತ್ರವನ್ನ ಕೊಟ್ಟಂತಾಗಿರುವಂಥದ್ದು. ಇದು ಈ ವಿವಾದ ಮತ್ತೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಸದ್ಯಕ್ಕೆ. ಕಾರಣ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದದ್ದು ಕಾಂಗ್ರೆಸ್ ಯಾವಾಗಲೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಗುರುತಿಸಿಕೊಳ್ಳುತ್ತೆ ಅಂಥೇಳಿ ಬಾಯಿ ಬಿಟ್ಟರೆ ಅದನ್ನೇ ಆರೋಪ ಮಾಡ್ತಾ ಇದ್ರು. ಈ ರೀತಿಯ ಪ್ರಮಾದವನ್ನು ಮಾಡ್ಕೊಂಡ್ಬಿಟ್ರೆ ಟೀಕೆ ಮಾಡ್ತಾ ಇದ್ದವ್ರು ಸುಮ್ಮನೆ ಇರ್ತಾರ? ಅದನ್ನೇ ಈಗ ಬಂಡವಾಳ ಮಾಡಿಕೊಂಡು ಅದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬೆಳಗಾವಿ ಸಾಕ್ಷಿ ಆಗ್ತಾ ಇದೆ. ಇಡೀ ರಾಷ್ಟ್ರವೇ ತಿರುಗಿ ನೋಡ್ತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಎಡವಟ್ಟು ಸಹಜವಾಗಿಯೇ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಂತಾಯ್ತಾ ಅಂತ ಹೇಳಿ. ಪ್ರೇಮ್, ಖಂಡಿತವಾಗಿ ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ಎಐಸಿಸಿ ಮತ್ತೆ ಕೆಪಿಸಿಸಿ ಇಂದ ಏಕರೂಪವಾಗಿ ಫ್ಲೆಕ್ಸ್ ಗಳನ್ನ ಹಾಕಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ವೇನೋ. ಆದ್ರೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಲೀಡರ್ಗಳು ಕೂಡ ತಮಗೆ ಬೇಕಾದಂತ ರೀತಿಯಲ್ಲೂ ಕೂಡ ಫ್ಲೆಕ್ಸ್ ಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಕಾಂಗ್ರೆಸ್ನ ಒಂದು ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದೇ ಬೇರೆ. ಅಂದ್ರೆ ಕೆಲವರು ಗೊತ್ತಾಗದೇನೆ ಆ ರೀತಿ ಒಂದು ರೀತಿಯ ಅಳವಡಿಕೆಯನ್ನ ಮಾಡಿಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇದು ಎಡವಟ್ಟಾಗಿದೆ, ಹಾಗಾಗಿ ಅದನ್ನು ತೆರವುಗೊಳಿಸುವಂತೆ ನಾವು ಆಗಲೇ ಸೂಚನೆ ಕೊಟ್ಟಿದ್ದೇವೆ ಅಂತಲೂ ಕೂಡ. ಅಂದ್ರೆ ಪ್ರಮುಖವಾಗಿ ಭಾರತದ ಭೂಪಟವನ್ನ ವಿರೂಪಗೊಳಿಸಿದ್ದಾರೆ ಅಂತ ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬಿಜೆಪಿಯ ನಾಯಕರು ದೆಹಲಿಯಲ್ಲಿ ಕೂತ್ಕೊಂಡು ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತವನ್ನ ಪಿಒಕೆಯನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಬಿಟ್ಟಿದ್ದಾರೆ, ಮತ್ತೆ ಅಕ್ಷಯ್ ಚಿನ್ನನ್ನು ಕೂಡ ಆ ಭೂಪಟದಲ್ಲಿ ಇಲ್ಲ ಅನ್ನೋ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಆ ಒಂದು ಎಚ್ಚೆತ್ತುಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸೂಚನೆ ಕೊಟ್ಟು ಅದನ್ನು ತೆರವುಗೊಳಿಸುವಂತ ಕಾರ್ಯಕ್ಕೂ ಕೂಡ ಕೈಗೊಂಡಿದ್ದಾರೆ. ಆದರೆ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಅದೇ ರೀತಿ ಆ ಒಂದು ಭೂಪಟ ಇರತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಟೀಕೆ, ಒಂದು ವ್ಯಾಪಕ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ರೀತಿ ಅಂದ್ರೆ ಒಂದು ರೀತಿಯಲ್ಲಿ ದೇಶದಾದ್ಯಂತ ಇಡೀ ದೇಶವೇ ತಿರುಗು ನೋಡುವಂತಹ ಒಂದು ಮಹಾಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ 1924ರಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಬೆಳಗಾವಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗಾಗಿ ಇದನ್ನು ದೊಡ್ಡ ಗ್ರ್ಯಾಂಡ್ ಆಗಿ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು ಅಂತ ಸಾಕಷ್ಟು ಪ್ರಿಪರೇಷನ್ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳಿಗೆ ಆ ಒಂದು ಫ್ಲೆಕ್ಸ್ ಹಾಕೋದಕ್ಕೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿ ಎಡವಟ್ಟಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಎಐಸಿಸಿ ಮಟ್ಟದಲ್ಲಿ ಮತ್ತೆ ಕೆಪಿಸಿಸಿ ಅವರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆದರೆ ಸದ್ಯಕ್ಕೆ ಮಾತ್ರ ಇದಕ್ಕೆ ಕ್ಲಾರಿಫೈ ಮಾಡಿದ್ದಾರೆ. ಇಲ್ಲ, ಬಿಜೆಪಿಯವರು ಇಂತಹ ವಿಚಾರಗಳಲ್ಲೇ ಒಂದು ರೀತಿಯಲ್ಲಿ ಒಂದು ಟೀಕೆಯನ್ನ ಮಾಡ್ತಾರೆ, ಜೊತೆಗೆ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅಧಿವೇಶನದ ಒಳಗೆ ಕೂಡ ಬಿಡ್ತಾ ಇದ್ದಾರೆ. ಮತ್ತೆ ಈ ಸಂದರ್ಭವಾಗಿ ಸೂಚ್ಯವಾಗಿ ಕೆಲ ನಾಯಕರುಗಳು ಕೂಡ ಈಗಾಗಲೇ ಗಮನಕ್ಕೆ ತಂದಿರತಕ್ಕಂಥದ್ದು. ಅಂದ್ರೆ ಈ ರೀತಿ ಪ್ರಮಾದ ಆಗಬಾರ್ದಾಗಿತ್ತು, ಬಿಜೆಪಿಯವರಿಗೆ ನಾವು ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಫುಡ್ ಆಗಬಾರ್ದು ಈ ಒಂದು ವಿಚಾರಗಳಲ್ಲಿ ಅನ್ನೋದು ಕೂಡ. ಹಾಗಾಗಿ ಅಂತಿಮವಾಗಿ ಈ ಫ್ಲೆಕ್ಸ್ ಅನ್ನ ಕೆಲವು ಕಡೆಗಳಲ್ಲಿ ತೆರವುಗೊಳಿಸಿದ್ದಾರೆ, ಇನ್ನೂ ಕೆಲವು ಕಡೆಗಳಲ್ಲಿ ತೆರವುಗೊಳಿಸುವಂತ ಕಾರ್ಯವೂ ಕೂಡ ನಡೀತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿ.